ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಯಾವಾರ ಶನಿವಾರ 16 ಆಗಸ್ಟು. ನಿನ್ನೆ ಕೆಲಸ ಮಾಡಲಿ, ನನಗೆ ಯಾಕೋ ನಿನ್ನೆ ಆರ್ಡ್ರ್ ಕೊಟ್ಟಿರಲಿಲ್ಲ. ಒಂದು 700 ರೂಪಾಯಿ ಹೊಡೆದಿದ್ದೆ ಅಷ್ಟೇ. ಈ ವಾರದ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು ಓನ್ಲಿ 2000 ಆಗಿದೆ. ಇವತ್ತು ಶನಿವಾರ ರವಿವಾರ ಎಷ್ಟಾಗುತ್ತೆ ಹೊಡೆಯೋಣ ಬೇಗ. ಒಂದು 2,000 ಆದರೂ ಸಾಕು ನಮಗೆ ದಿನಕ್ಕೆ. ಎಷ್ಟೇಟಾಗುತ್ತೆ ನೋಡೋಣ. ಇವತ್ತು ಇನ್ನೂ ಟೈಮಿಂಗ್ಸು ಇನ್ನೂ 1 ನಿಮಿಷ ಐತೆ ಲಾಗಿನ್ ಆಗೋಕ್ಕೆ. ಯಪ್ಪ ಏನು ಹಂಸಗಳಪ್ಪ ದೇವಿನಗರದಲ್ಲಿ, ಸಿಕ್ಕಾಪಟ್ಟೆ ಹಂಸಗಳು. ನೋಡೋಣ ಇವತ್ತೇನು ನಾರ್ಮಲ್ ಸರ್ಜ್ ಇರೋದು. ಏನು ಇವತ್ತು ಯಾವುದೋ ಹಬ್ಬ ಐತೆ ಅನ್ಸತ್ತೆ, ಗೊತ್ತಿಲ್ಲ. ಆಯಿತು ಟೈಮಿಂಗ್ಸು, ಲಾಗಿನ್ ಆಗಿಬಿಡೋಣ. ಆಯಿತಾ ಲಾಗಿನ್ ಆಗಿದ್ದೀನಿ. ಎಷ್ಟು 85% ಸರ್ಜು. ಏನು 45 ರೂಪಾಯಿ ಕೊಟ್ಟಿದ್ದ, 6ರಿಂದ 7 ಅಂತ ಮೆಸೇಜ್ ಸೆಂಟ್ರಲ್ಲಿ ನಿನ್ನೆ ನೋಡಿದ್ದೆ ನೈಟ್ನಲ್ಲಿ. ಇವಾಗ ನೋಡಿದ್ರೆ 85% ಐತೆ. 10 ಗಂಟೆವರೆಗೆ ಇರೋದು. ಅದಾದಮೇಲೆ 45-50% ಇರೋದು ಮಧ್ಯಾಹ್ನ ಸಾಯಂಕಾಲ. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸು. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೋಗಲ್ಲ. ಎಷ್ಟಾಗುತ್ತೆ ಆಗಲಿ ಅಂತ. 37 ಆರ್ಡ್ರಿಗೆ 525 ರೂಪಾಯಿ ಇನ್ಸೆಂಟಿವ್. ಇವಾಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಅಣ್ಣ ಆರ್ಡ್ರ್ ಕೊಡಿ, ರೆಡಿ ಆಯಿತು. ಪೆನ್ ಏನು ಬರೀತಾನಪ್ಪ ಅಣ್ಣ ಬಂಡು. ರೆಡಿ ಆದಮೇಲೆ ಏನು ಮಾಡ್ತಾನಪ್ಪ, ಪ್ಯಾಕ್ ಆದಮೇಲೆ ಅಣ್ಣ ಬಂಡು. ಇವಾಗ ಫಸ್ಟ್ನೇ ಆರ್ಡ್ರ್ ಯೂಟ್ಯೂಬಿಂದ ಪಿಕಪ್ಪು ಡ್ರಾಪು ಮಲ್ಲೇಶ್ವರಂ ವಿನ್ನಾ ಸ್ಟೋರ್ ಹತ್ರ ಕೊಟ್ಟವನೆ. ಒಂದು 60 ರೂಪಾಯಿನ 65 ರೂಪಾಯಿ ಕೊಟ್ಟವನೆ. ಅಲ್ಲೇ ಸಂಜಯನಗರ 85 ಇರೋದ್ರಿಂದ ಇಲ್ಲಿ ಗಂಗಾನಗರ 8404 ಕೊಡೋಣ. ನಂದೇ ಗೊತ್ತು, ಒಂದೇ ಇರೋದು ಆರ್ಡ್ರ್ ಬಿದ್ದಿರೋದು. ಪಿಕಪ್ ಆಯಿತು, ಡ್ರಾಪ್ ಹೋಗೋಣ ಬರ್ರಿ. ನಿಮ್ದಾ 190 ಅಂತ ಮನೆ ನಂಬರ್ ಹಾಕೋರೆ ನಿಮ್ದು? ಹಾಂ ಕರೆಕ್ಟ್. ಒಳಗಡೆ ಇರೋದ ಮನೆ? ಓಹೋ, ಅದು 194 ಕಾಣಿಸ್ತಾ. ಓಕೆ, ಥ್ಯಾಂಕ್ ಯು ಸರ್. ನೋಡ್ರಿ, ಒಬ್ಬೊಬ್ಬರು ಅಂತ ಒಳ್ಳೆ ಕಸ್ಟಮರ್ ಇರ್ತಾರೆ. ಎಲ್ಲಾದರೂ ಒಬ್ಬರು ಕಚ್ಚಿಡ್ತಾರೆ ಇರ್ತಾರೆ ನೋಡಿ. ಏನು ಗಾಡ್ ಬ್ಲೆಸ್ ಯು ಅಂತೆ. ಇವಾಗ ಮಲ್ಲೇಶ್ವರಂದಲ್ಲಿದ್ದೀನಿ. 66 ರೂಪಾಯಿ ಕೊಟ್ಟಿದ್ದ. ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು. ಇವಾಗ ಎಲ್ಲಿ ಕೊಡ್ತಾನೆ, ವಿನ್ನಾ ಸ್ಟೋರ್ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಒಂದು ರೌಂಡ್ ಹಾಕೊಂಡು ಹೋಗ್ತೀನಿ ಆದ್ರೂ ವಿನ್ನಾ ಸ್ಟೋರ್ ಹತ್ರ. ಇಲ್ಲಿ ನೋಡಿ ಸ್ನೇಹಿತರೆ, 2 ಆರ್ಡ್ರ್ ಕೊಟ್ಟಾನೆ. ವಿನ್ನಾ ಸ್ಟೋರಿಂದ 7 ಕಿಲೋಮೀಟ್ರು. 2 ಇಲ್ಲಿ ಸಂಜಯನಗರ ಕಡೆ ಡ್ರಾಪು. 114 ರೂಪಾಯಿ, 70 ರೂಪಾಯಿ ಸರ್ಜು. ಒಂದು ಕಲ್ಪನಾ ಚೌಕ್ಲ ರೋಡು, ಒಂದು ಸಂಜಯನಗರ. ಹೋಗೋಣ ಬಿಡ್ರಿ. ಇವರೇನು ಸಿಗ್ನಲ್ ಬಿಡ್ತು. ಅಲ್ಲೇ ಇದೆ ವಿನ್ನಾ ಸ್ಟೋರ್ ಹತ್ರ, ಅವಾಗ ಕೊಡಲಿಲ್ಲ. ಇವಾಗ ಪಿಕಪ್ ಇಲ್ಲಿ ಯಾವುದಿದ್ದು ಗೋಕಾಕ್ ಚಳುವಳಿ ಸರ್ಕಲ್ ಹತ್ರ ಪಾರ್ಕ್ ಹತ್ರ ಬಂದ ಮೇಲೆ ಆರ್ಡ್ರ್ ಕೊಟ್ಟವನೆ. ಇವಾಗ ಮತ್ತೆ ವಿನ್ನಾ ಸ್ಟೋರ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ. ಸಾರಿ, ಕೊಟ್ಟಿದ್ದಾನೆ, ತೊಗೊಂಡ್ಬಿಟ್ಟು ಹೋಗೋಣ. ಅಣ್ಣ 3556, ಒಂದು 3658. ಏನಾಯ್ತು ಕೊಡಲ್ವಾ? ಯಾಕಣ್ಣ? ಹಾಂ, ವೇಟ್ ಮಾಡಿದ್ಲ? ರೆಡಿ ಕೊಡುವವ್ರಿಗೆ ಅಷ್ಟೇ ಅಲ್ವಾ? ರೆಡಿ ಕೊಟ್ಟಾದ್ಮೇಲೆ ಮುಗಿದೈತಲ್ಲ. ಎಲ್ಲಪ್ಪ ಅಂದರೆ ಡ್ರಾಪು ಕರೆಕ್ಟಾಗಿ ಪಬ್ಲಿಕ್ ಸ್ಕೂಲ್ ಇದ್ರ ಹತ್ರ. ಯಾವುದಿದು? ಸಂಜಯನಗರ ಡಾಲರ್ಸ್ ಕಾಲನಿ, ಒಂದು ಕಲ್ಪನಾ ಚೌಕ್ಲ ರೋಡು. ಎಲ್ಲ ಆಯ್ತಣ್ಣ, ಎಲ್ಲ ಆಯಿತು. ಈ ತಿಂಗಳದು 3ನೇ ಸಂಬಳ ಬರುತ್ತೆ. 3ನೇ ಸಂಬಳ. ಬರ್ರಿ, ತೊಗೊಂಡ್ಬಿಟ್ಟ ಆದಮೇಲೆ ಸಿಗ್ತೀನಿ. ಸ್ನೇಹಿತರೆ, ಟೈಮ್ ಬಂದುಬಿಟ್ಟು ಇವಾಗ 10 ಗಂಟೆ ಆಗಕ್ಕೆ ಬಂದಿದೆ. ಇನ್ನೊಂದು ನಿಮಿಷ ಆದರೆ 10 ಗಂಟೆ. 525 ರೂಪಾಯಿ ಅರ್ನಿಂಗ್ಸು. 3 ಅವರ್ ಆಯಿತು. 10 ಆರ್ಡ್ರ್ ಹೊಡೆದಿದ್ದೀನಿ. 11ನೇ ಆರ್ಡ್ರ್ ಪಿಕಪ್ಗೆ ಬಂದಿದ್ದೀನಿ ಫ್ರೆಶ್ ಬಿಡೋಕ್ಕೆ. ಅಣ್ಣ 7037 ರೆಡಿ ಇದೆ ನೋಡಿ. ಇನ್ನೂ ನನ್ನ ಮಕ್ಕಳು ಫುಡ್ ರೆಡಿ ಕೊಟ್ಟವ್ರು. ಮತ್ತು ಫ್ರೆಶ್ ಮೆನುವಿದಲ್ಲಿ ಇದ್ದೀನಿ. ಎಲ್ಲಿ? ಜಕ್ಕೂರಲ್ಲಿ. ಇವಾಗ ಟೈಮು 11:30 ಗಂಟೆ ಆಗಿದೆ ಸ್ನೇಹಿತರೆ. ಇಲ್ಲಿ ಯಾವುದಿದು? ರೇಖಾ ಗೋವಿಂದ ಕೆಫೆ ರೆಡಿ ಕೊಟ್ಬಿಟ್ಟವ್ರು ಅಣ್ಣ ಬೋಂಡುಗಳು. ಕೊಡೋಣ ಬೇಗ. SRJ ಕನ್ನಡಿಗ ಅಂತ ಇರೋದಣ್ಣ. ಇನ್ಸ್ಟಾಗ್ರಾಮ್ ಅದೇ, ಯೂಟ್ಯೂಬ್ ಅದೇ. ಇವಾಗ ಆಯಿತು ಸ್ಟಾರ್ಟ್ ಮಾಡಿದ್ದು. ಅಣ್ಣ ಬೋಂಡು ಮಾಡ್ಕೊಂತ ಹೇಳಿದ್ನಲ್ಲ ವೀಡಿಯೋ. ಸರಿ ನೋಡು, ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡು ವೀಡಿಯೋನ. ನಾಷ್ಟ ಮಾಡ್ದಾ? ನಾಷ್ಟ ಆಯ್ತಾ ನೀನು? ಹಾಂ, ಹೌದೌದು. ನಿನ್ನ ಹೆಸ್ರೇನು? ಹಾಂ, ಹೌದಾ? ಸರಿ, ಥ್ಯಾಂಕ್ಸ್ ಅಣ್ಣ. ನಾಷ್ಟ ಮಾಡ್ದಾ? ನಾಷ್ಟ ಆಯ್ತಾ ಇಲ್ವಾ? ಕೊಡಿಲಿ, ಕೊಡು, ಹಾಕಿ ಕೊಡ್ತೀನಿ. ನೀವು ಇನ್ನೂ ಯಾರ್ಯಾರು? SRJ ಕನ್ನಡಿಗ ಅಕೌಂಟೆಂಟ್. ಯೂಟ್ಯೂಬಲ್ಲಿ ಐತೆ ಬಿಡು, ಸಿಕ್ತು.
ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾವೇ ಅವಾಗವಾಗ ಹಾಗೆ ಬೈಕೋಬೇಡ್ರಪ್ಪ. ಮತ್ತು ನಾನೇ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ನೋಡ್ರಿ. ತಗೋ ಹಾಂ ಆಯ್ತು ನೋಡು ಮಾಡ್ಕೊ. ಯೂಟ್ಯೂಬಲ್ಲಿ ಮಾಡಿದ್ದೀನಿ ನೋಡು ಹಾಗೆ. ಸರಿ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ರೀ ಇದೊಂದು 12 ಗಂಟೆ ಮೇಲೆ. ಇವಾಗ ಟೈಮ್ ಸ್ನೇಹಿತರೆ 1:22 ಗಂಟೆ ಆಗಿದೆ. ಆಲ್ಮೋಸ್ಟು ಅರ್ನಿಂಗ್ಸು ಇದುವರೆಗೂ ಒಂದು 700 ರೂಪಾಯಿ ಆಗಿರೋದು ಅಷ್ಟೇ. 17ವರೆ ಆರ್ಡ್ರ್ ಆಗಿದೆ. ಇನ್ನೂ ಬೇಕಾದ್ರೆ ಫಸ್ಟ್ ಟಾರ್ಗೆಟ್ 8 ಆರ್ಡ್ರು. ಆದರೆ ಯಾವ ಜಾಗದಲ್ಲಿ ಹಾಕೋದಂದರೆ ನನಗೆ ಗೊತ್ತಾಗ್ತಿಲ್ಲ. 17 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಟ್ರಪ್ಪಲ್ಸಿಂದ ಸಂಜಯನಗರ 85 ರೋಡಿಂದ. ಆದರೆ 2 ಆರ್ಡ್ರ್ ಕೌಂಟ್ ಅಂತೆ. ಒಂದು ರೂಟ್ ಕಡೆ ಹೋದರೆ 19 ಕಿಲೋಮೀಟ್ರ್ ಆ ಕಡೆ ಯಲಹಂಕ ಸೈಡ್ ಈ ಕಡೆಯಿಂದ. ಈ ಕಡೆ ನೋಡ್ರಿ ಫುಲ್ ಸೈಟ್ಗಳು ಫುಲ್ ಖಾಲಿ. ನಾವು ನೋಡಿ ಯಾರು ಬೇಕಾದ್ರೆ ತೊಗೊಳ್ರು, ಎಲ್ಲ ನಂದೇ ನಿಮ್ದು. ಇದು ಯಾವ ಏರಿಯಾ ಅಂತಲೇ ಗೊತ್ತಿಲ್ಲ. ಆಲ್ಮೋಸ್ಟ್ ಅದು ಯಾವುದೋ ಪ್ರೆಸ್ಟೀಜಿಗೆ ಬಿದ್ದುಬಿಟ್ಟೈತೆ. ಯಪ್ಪ ಯಲಹಂಕ ನ್ಯೂ ಟೌನ್ ಬಿಟ್ಟು 7 ಕಿಲೋಮೀಟ್ರ್ ಮುಂದೆ ಇರೋದು ನೋಡ್ರಿ. ಕಚ್ಚಾ ರೋಡ್ ಅಂದರೆ ಕಚ್ಚಾ ರೋಡು, ಏನು ಮಾಡೋಕ್ಕಾಗಲ್ಲ. ಅಣ್ಣವು ಯಾವ ಕಡೆ ಯಪ್ಪ ದೇವ್ರೆ ಏನು ರೋಡ್ಗಳು, ಚೂರು ರೋಡ್ಗಳು. ಇಲ್ಲೇನೋ ಕೆರೆ ಏನೋ ಇದನ್ನೈತೆ, ಅದಕ್ಕೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಯಪ್ಪ ದೊಡ್ಡ ಒಂದು 7-8 ಐಟಮ್ ಇದನ್ನೈತೆ. ಇಂಥ ರೋಡಲ್ಲಿ ಫುಡ್ ಡ್ಯಾಮೇಜ್ ಆದರೆ ಮುಗ್ದೇ ಹೋಯ್ತು ತಲೆನೋ ಎಲ್ಲ. ಇರೇ ಡ್ರಾಪ್ ಆದಮೇಲೆ ಸಿಗ್ತೀನಿ. ಇವಾಗ ಡ್ರಾಪ್ ಕೊಟ್ಟೆ ನೋಡಿ ವಿಲ್ಲಾ ಹತ್ರ. ಈ ವಿಲ್ಲಾಗಳಿರೋದು ಎಷ್ಟು ರೂಪಾಯಿ ಕೊಟ್ಟ? 144 ರೂಪಾಯಿ, 30 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ರಿಟರ್ನ್ ಬಂದುಬಿಟ್ಟು 78 ರೂಪಾಯಿ ಐತೆ ರಿಟರ್ನ್ ಅಮೌಂಟೇ. ಯಪ್ಪ ದೇವ್ರೆ, ಇನ್ನೂ 5 ನಿಮಿಷ ವೇಟ್ ಮಾಡಬೇಕು. ಇನ್ನು ಬೇಕಾಗಿರೋದು ಇನ್ನೂ 6 ಆರ್ಡ್ರ್ ಬೇಕು. ಯಾವಾಗ ಹೊಡೆಯೋದು? 800 ಚಿಲ್ಲರೆ ಆಗಿದೆ ಅರ್ನಿಂಗ್ಸು. 75 ರೂಪಾಯಿ ಮ್ಯಾಕ್ಸ್ ಬೋನಸ್ ಇದೆ. ಇಲ್ಲಿ ಸಮೀಪ ಹೋದರೆ ಯಲಹಂಕ ಹತ್ರ ಇಲ್ಲೇ ಏನಾದರೂ ಟೀಗೆ ಎಲ್ಲರೂ ಕೂತ್ಕೋತೇನೆ ಒಂದು 5 ನಿಮಿಷ. ಯಲಹಂಕದಲ್ಲಿ ಮಳೆ ಬರ್ತೈತೆ, ಏನು ಮಳೆ ಗೊತ್ತಿಲ್ಲ. ಅದಕ್ಕೂ ಆದ್ರೂ ರೇನ್ಕೋಟ್ ಅದು ಏನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಹೊಡಿತಾ ಇದ್ದೀನಿ. ಮಳೆಯಲ್ಲಿ ಏನೋ ಮಜಾ ಬರ್ತೈತಂತ. ಅಂದ್ರೆ ಸಣ್ಣಾಗೈತೆ, ಫುಲ್ ಜೋರಾಗಂತೂ ಏನಿಲ್ಲ. ಅಲ್ಲಿ ಸ್ವಲ್ಪ ಡೆಲಿವರ್ ಕೊಡಬೇಕಾದ್ರೆ ಅದು ಡೆಲಿವರ್ ಕೊಟ್ಟಿದ್ದಾದ ತಕ್ಷಣ ಅದು ವಿಲ್ಲಾಯಿಂದ ಆಚೆ ಬಂದೆ ಮಳೆನೇ ಬಂತು. ಚೂರು ಗಿಡದ ಹತ್ರ ನಿಂತ್ಕೊಂಡೆ, ಮಳೆ ಏನು ಹೋಗುತ್ತೆ ಅಂತ, ಏನು ಸಣ್ಣಾಗೈತೆ ಅಂತ ಅಂದ್ಕೊಂಡು ಮತ್ತೆ ಬಂದೆ. ರಿಟರ್ನ್ ಅಮೌಂಟು ಎಲ್ಲ ಕೊಟ್ಬಿಟ್ಟ 78 ರೂಪಾಯಿ. ಇವಾಗ ಯಲಹಂಕ ನ್ಯೂ ಟೌನ್ ಹತ್ರ ಬಂದಿದ್ದೀನಿ. ಇವಾಗ ಎಲ್ಲ ಆರ್ಡ್ರ್ ಕೊಡ್ತಾನೆ ನೋಡೋಣ. ಮಳೆ ಮತ್ತೆ ಜೋರಾದರೆ ಇವಾಗೆಲ್ಲ ಗೋಪುರ ಎಲ್ಲ ತೆಗೆದು ಇಟ್ಕೊಂಡು ಬಿಡೋದು ಬ್ಯಾಗಲ್ಲಿ. ಅರೆ ಎಲ್ಲ ನೆನ್ಕೊಂಡು ಬಿಡುತ್ತಲ್ಲ ಅದಕ್ಕೆ. ಜಕ್ಕೂರಲ್ಲಿ ಒಂದು ಹಣ್ಣಿನೂ ಮಳೆ ನೀರಿಲ್ಲ. ಈ ಕಡೆ ಸಹಕಾರ ನಗರದ ಒಂದು ಕಡೆ ಬರ್ಬೋದು ಅನಿಸುತ್ತೆ, ನನ್ನ ಪ್ರಕಾರ ಗೊತ್ತಿಲ್ಲ. ಅಲ್ಲಿಂದ ಒಂದು ಆರ್ಡ್ರ್ ಕೊಡಲೇ ಇಲ್ಲ, ಹಂಗೆ ಬಂದೆ. ಖಾಲಿಯಲ್ಲಿ ಸ್ವಲ್ಪ ನೆನ್ಕೊಂಡಿದ್ದೀನಿ. ಇವಾಗ ಒಣಗುತ್ತೆ, ಮತ್ತೆ ಮಳೆ ಬಂದರೂ ಬರ್ಬೋದು. ರೇನ್ಕೋಟೆಲ್ಲ ಹಾಕೊಂಡು ಬಿಡೋಣ ಸುಮ್ಮನೆ. ಮಳೆ ಇವಾಗ ಬಂದರೆ ರೇನ್ಕೋಟ್ ಹಾಕ್ಕೊಂಡ್ಬಿಟ್ರೆ ಇನ್ನು ತೆಗಿಯೋದೇ ಇಲ್ಲ ಟಾರ್ಗೆಟ್ ಮುಗಿಯೋವರೆಗೂ. ಸುಮ್ಮನೆ ತೆಗಿ ಹಾಕು ಅಂದ್ಕೊಂಡೇ ಆಗಿಬಿಡುತ್ತೆ. ನೋಡ್ರಪ್ಪ ಏನೋ ರೇನ್ ಮೋಡ್ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ. ಇವಾಗ ಮಳೆ ಬರೋಂಗೆ ಫುಲ್ ಆಗಿಬಿಟ್ಟೈತೆ. ಮುಂದ್ಗಡೆ ಕಾಣ್ತೈತೆ ಇಲ್ಲಿಂದ. ಅದು ನನಗೆ ಕಾಣ್ತೈತೆ, ನಿಮಗೆ ಕಾಣ್ತೈತಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ. ದಯವಿಟ್ಟು ಕ್ಷಮಿಸಿ. ಕಾಣಿದರೆ ಎಸ್ ಅಂತ ಕಮೆಂಟ್ ಹಾಕ್ರಿ, ಕಾಣಲಿಲ್ಲ ಅಂದ್ರೆ ಕಾಣಲಿಲ್ಲ ಅಂತ ಹಾಕಿಬಿಡ್ರಿ ಅಷ್ಟೇ. ಇವಾಗ 933 ರೂಪಾಯಿ ಆಗಿದೆ ಟೋಟಲ್ ಅರ್ನಿಂಗ್ಸು. 75 ರೂಪಾಯಿ ಮ್ಯಾಕ್ಸ್ ಬೋನಸ್ ಐತೆ. ಇನ್ನು ಫಸ್ಟ್ ಟಾರ್ಗೆಟ್ಗೆ 6 ಬೇಕಾಗಿದೆ. ಆಲ್ಮೋಸ್ಟು 1:52 ಗಂಟೆ ಆಗಿದೆ. ನೋಡೋಣ ಎಷ್ಟು ಗಂಟೆವರೆಗೂ ಟಾರ್ಗೆಟ್ ಹೊಡಿಸ್ತಾನೆ ಒಟ್ಟಿನಲ್ಲಿ ಹೊಡಿಕೋತಿರೋದು ಅಷ್ಟೇ. ಇವಾಗ ಟೈಮು ಸ್ನೇಹಿತರೆ ಬಂದುಬಿಟ್ಟು 9:19 ಆಗಿರೋದು. ಆಲ್ಮೋಸ್ಟು 1700 ರೂಪಾಯಿ ಅರ್ನಿಂಗ್ಸ್ ಐತೆ. 4 ಗಂಟೆಗೆ ಮನೆಗೆ ಹೋಗಿಬಿಟ್ಟಿದೆ. ಫಸ್ಟ್ ಟಾರ್ಗೆಟ್ ಮುಗಿಸ್ಬಿಟ್ಟು ಹೋಗಿದ್ದೆ. ಇನ್ನೂ ಬೇಕಾಗಿರೋದು 6 ಆರ್ಡ್ರ್ ಬೇಕಾಗೈತೆ. ನೋಡೋಣ ಎಷ್ಟೆಷ್ಟು ಆಗುತ್ತೋ ಏನು. ಮಲ್ಟಿ ಆರ್ಡ್ರ್ ಒಂದೇ ಸರಿ ಕೊಟ್ಟ. ಎಷ್ಟು ಕರೆಕ್ಟ್ 7 ಗಂಟೆಗೆ ಲಾಗಿನ್ ಆಗಿದ್ದೀನಿ ಇವತ್ತು. 6:40 ಗಂಟೆಗೆ ಆಗಿಲ್ಲ ಕರೆಕ್ಟ್ ಏನು ಕೊಟ್ಟ ನೋಡಿ. 101 ರೂಪಾಯಿ, 15 ರೂಪಾಯಿ ರಿಟರ್ನ್ ಅಂತೆ. ಇಲ್ಲಿ ಅಬ್ಬಿಕೆರೆಗೆ ಹೋಟೆಲ್ ಎಂಪೈರ್ ಪಿಕಪ್ 101 ರೂಪಾಯಿ. ಮಲ್ಟಿ ಆದರೂ ಆರ್ಡ್ರ್ ಕೊಡ್ಬೇಕು ತಾನೆ. ಒಂದೊಂದು ಆರ್ಡ್ರ್ ಕೊಟ್ಟರೆ ಇನ್ನೂ ಫುಡ್ಡು ರೆಡಿ ಇಲ್ಲ. ಇದು ಹೋಗೋಕೆ ಕೊಟ್ಟು ಬರೋಷ್ಟರಲ್ಲಿ ಮತ್ತೆ ಟೈಮ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಕೊಟ್ಬಿಟ್ಟು ಲಾಸ್ಟಲ್ಲಿ ಸಿಗ್ತೀನಿ ಇವಾಗ ಸ್ನೇಹಿತರೆ 11:28 ಡ್ಯೂಟಿ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟು ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು. 2102 ಪ್ಲಸ್ 214 37 ಆರ್ಡ್ರ್ ಹೊಡೆದೀನಿ. 13 ಅವರ್ 21 ನಿಮಿಷ. ಇವಾಗ ಶ್ರೀರಾಮ್ ಸದನ್ ಅಪಾರ್ಟ್ಮೆಂಟಲ್ಲಿದ್ದೀನಿ. ಇಲ್ಲಿಂದ ಇವಾಗ ಒಂದು 2.5 ಕಿಲೋಮೀಟ್ರ್ ಮನೆ ಇರೋದು. ಹೊರಗೆ ಟಾರ್ಗೆಟ್ ಬೇಗ ಮುಗಿತು. ಇದು ಸ್ಲಾಟು ಬುಕ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟು 11 ಗಂಟೆಯಿಂದ 2 ಗಂಟೆವರೆಗೂ. ನೋಡಿ ಎಲ್ಲ ಲಾಂಗ್ ಹಾಕಿದೆ ಅಂದರೆ ಹತ್ತತ್ರ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದೆ. ಇದು ಲಾಂಗ್ ಕೊಟ್ಟವನಂತ. ಎಷ್ಟು 12.5 ಕಿಲೋಮೀಟ್ರ್. ಅದಾದಮೇಲೆ ನನ್ನ ಮಗ ಎಷ್ಟು ಮತ್ತೆ ಫುಲ್ಲು ಲಾಂಗು ಎಷ್ಟು 17.5 ಕಿಲೋಮೀಟ್ರ್ ಹತ್ತತ್ರ. ಇಲ್ಲಿ ಐಕೆ ಮಂದಿ ಯಾವ್ದು ಪ್ರೆಸ್ಟೀಜಿಂದ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು. ಇವತ್ತಿನ ಅರ್ನಿಂಗ್ಸ್ ಟೋಟಲ್ ಮಾಡೋಣ ಬರೀ ನೋಡೋಣ. 2112 ಪ್ಲಸ್ಸು 214 ಪ್ಲಸ್ 525 2851 ರೂಪಾಯಿ ಅರ್ನಿಂಗ್ಸ್ ಆಗಿದೆ.
ಪರವಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.